ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರೋ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದ ಎಲ್ಲರನ್ನು ಹೊಂದಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗಿನ ಮೇಲೆ ಕೆತ್ತನೆ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ನಾವು ನೇರವಾಗಿ ದೇವರ ವಾಕ್ಯದ ಕಡೆಗೆ ಹೋಗೋಣ. ಇವತ್ತಿನ ದಿವಸ ಒಂದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಇತಿಹಾಸ ಪುಟಗಳಲ್ಲಿ ಬರೆದಿಡಲ್ಪಟ್ಟಿರ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥ ಒಂದು ದಿವಸವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದರೆ ನಾವು ನೋಡುವಾಗ ಯೇಸು ಕ್ರಿಸ್ತನು ದೇವರಾಗಿದ್ದಾಗಲೂ ಕೂಡ ಆತನು ನರಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದು ತನ್ನ ಕೊನೆಯ ಭಾನುವಾರವನ್ನು ಮನುಷ್ಯನಾಗಿ ಈ ಲೋಕದಲ್ಲಿ ಕಳೆದಿರ್ತಕ್ಕಂಥ ಒಂದು ದಿವಸ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಯೆರೂಸಲೇಮಿನ ಒಳಗಡೆ ಅರಸನಾಗಿ ಯೇಸು ಕ್ರಿಸ್ತನು ಪ್ರವೇಶ ಮಾಡಿರುವಂಥದ್ದನ್ನು ಮತ್ತಾಯನು, ಮಾರ್ಕನು, ಲೂಕನು, ಯೋಹಾನನು ಈ 4 ಜನ ಶಿಷ್ಯಂದರು ಇವರು ತಮ್ಮ ಸುವಾರ್ತೆಗಳಲ್ಲಿ ಏನು ಮಾಡಿದ್ದಾರೆ, ಲೇಖನ ಪಡಿಸಿದ್ದಾರೆ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳವರೆಗೆ, ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 1 ವಚನದಿಂದ 11 ವಚನಗಳವರೆಗೆ, ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 29ರಿಂದ 40 ಮತ್ತು ಯೋಹಾನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 12ರಿಂದ 19 ಈ ವಚನಗಳಲ್ಲೆಲ್ಲ ಸ್ಪಷ್ಟವಾಗಿ ಯೇಸು ಕ್ರಿಸ್ತನು ಯೆರೂಸಲೇಮಿನ ಒಳಗಡೆ ಅರಸನಾಗಿ ಪ್ರವೇಶ ಮಾಡಿರುವಂಥದ್ದನ್ನು ಸ್ಪಷ್ಟವಾಗಿ ಏನು ಮಾಡಿದ್ದಾರೆ, ಇವರು ಬರೆದಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ಈ ಸಂಗತಿ ಎನ್ನುವಂಥದ್ದು ಧ್ಯಾನ ಮಾಡಬೇಕಾಗಿದೆ ಅಂತಂದರೆ, ಆತನು ಏನಾಗಿದ್ದಾನೆ, ಆತನು ಯಾಕೆ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ, ಆತನು ಬಂದಿರತಕ್ಕಂಥ ಉದ್ದೇಶವಾದರೂ ಏನು ಎಂಬುದಾಗಿ ಸ್ಪಷ್ಟವಾಗಿ ಆತನು ಪ್ರವಾದನೆಗಳನ್ನು ಪ್ರತಿಯೊಂದು ಆತನ ಹುಟ್ಟಿನ ಸಂದರ್ಭದಲ್ಲಿ, ಆತನು ಬೆಳೆಯುವಂಥ ಸಂದರ್ಭದಲ್ಲಿ, ಆತನ ಅದ್ಭುತಗಳ ಸಂದರ್ಭದಲ್ಲಿ, ಆತನು ಸಾಯುವಂಥ ಗಳಿಗೆಯಲ್ಲಿಯೂ ಕೂಡ ಅದಕ್ಕಿಂತ ಮುಂಚಿತವಾಗಿ ಒಂದು 4-5 ದಿವಸಗಳಿಂದ ಮುಂಚಿತವಾಗಿಯೂ ಕೂಡ ಪ್ರತಿಯೊಂದು ಹಿಂದೆ ಹೇಳಿರ್ತಕ್ಕಂಥ 500 ವರ್ಷಗಳ ಹಿಂದೆ, 700 ವರ್ಷಗಳ ಹಿಂದೆ, ಅನೇಕ ಸಾವಿರಾರು ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥ ಎಲ್ಲ ಪ್ರವಾದನೆಗಳು ಏನು ಮಾಡ್ತಾ ಇದ್ದಾನೆ, ಆತ ನೆರವೇರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಇವತ್ತಿನ ದಿವಸ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯವನ್ನು ನಾವು ತೆಗೆದಿಟ್ಕೊಳ್ಳೋಣ. ಶ್ರೀ ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ. ಅಲ್ಲಿ ಯೇಸು ಕ್ರಿಸ್ತನು ಕೊನೆಯದಾಗಿ ಆತನು ತನ್ನ ಜೀವಿತದ ಒಂದು ಕೊನೆಯ ಭಾನುವಾರವನ್ನು ನರಮನುಷ್ಯನಾಗಿ ಕಳೆದಿರತಕ್ಕಂಥ ವಿಷಯವನ್ನು ಈ ಸಮಯದಲ್ಲಿ ನಾವು ಓದ್ಕೊಳ್ಳೋಣ. 21ನೇ ಅಧ್ಯಾಯ 1ನೇ ವಚನ. ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆಯ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೆತ್ಫಗೆಗೆ ಬಂದಾಗ ಯೇಸು 2 ಶಿಷ್ಯರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ, ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು, ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡ್ಕೊಂಡು ಬನ್ನಿರಿ. ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ, ಇವು ಸ್ವಾಮಿಯವರಿಗೆ ಬೇಕಾಗಿವೆ ಅನ್ನಿರಿ, ಕೂಡಲೇ ಅವುಗಳನ್ನು ಬಿಟ್ಟು ಕೊಡುವನು ಎಂದು ಹೇಳಿ ಕಳುಹಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಚರಿತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಅಂಶಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಾವು ನೋಡುವಾಗ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ, ಯೇಸು ಸ್ವಾಮಿ ಸತ್ತು ಹೋಗಿರ್ತಕ್ಕಂಥ ಲಾಜರನನ್ನು ಎಬ್ಬಿಸಿ ಅಲ್ಲಿಗೆ ಸ್ವಲ್ಪ ದಿವಸಗಳು ಕಳೆದು ಹೋಗಿದೆ. ಅನೇಕ ಜನರು ಯೇಸು ಕ್ರಿಸ್ತನನ್ನು ನೋಡಬೇಕು ಎಂಬುದಾಗಿ ಅನೇಕ ಪ್ರಾಂತಗಳಿಂದ ಏನು ಮಾಡಿದ್ದಾರೆ, ಆತನನ್ನು ಹುಡುಕಿಕೊಂಡು ಬಂದಿದ್ದಾರೆ. ಆ ಸಮಯದಲ್ಲಿ ಇನ್ನೂ 6 ದಿವಸಗಳಾದರೆ ಪಸ್ಕ ಎನ್ನುವಂಥ ಹಬ್ಬ ಎನ್ನುವಂಥದ್ದು ಬರಲಿಕ್ಕಿದೆ. ಅನೇಕ ಯಹೂದ ಜನಾಂಗದವರು, ಬೇರೆ ಬೇರೆ ಜನಾಂಗದವರೆಲ್ಲರೂ ಕೂಡ ಯೆರೂಸಲೇಮಿಗೆ ಸಮೀಪಿಸುವಂಥ ಒಂದು ಕ್ಷಣಗಳು. ಅಂತಹ ಸಮಯದಲ್ಲಿ ಈತನು ಅರಸನಾಗಿ ಹೋಗಬೇಕಾದ್ರೆ ಅಲ್ಲಿ ಏನೇನು ಕಾರ್ಯಗಳು ನಡಿಬೇಕು, ಯಾವ ಯಾವ ಪ್ರವಾದನೆಗಳು ನೆರವೇರಿಸಬೇಕಂತೇಳಿ ಆತನಿಗೆ ಗೊತ್ತು ಪ್ರಿಯರೇ. ಹಲ್ಲೆಲೂಯಾ. ಆತನು ಸರ್ವ ಲೋಕವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನು ಮಾತ್ರವಲ್ಲ, ಆತನು ಸರ್ವಾಂತರ್ಯಾಮಿಯಾಗಿರುವಂಥ ದೇವರು ಕೂಡ ಆಗಿದ್ದಾನೆ. ಆತನು ಸರ್ವವ್ಯಾಪಿಯಾದಂಥ ದೇವರು ಕೂಡ ಆಗಿದ್ದಾನೆ, ಸರ್ವಜ್ಞಾನಿಯಾದಂಥ ದೇವರು ಕೂಡ ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಬೆತ್ಫಗೆ ಅಂತಂದ್ರೆ ಏನ್ರಿ, ಅದು ಅಂಜೂರ ಏನಂತ ಹೇಳ್ತೀವಿ, ಹಣ್ಣುಗಳು ಇರ್ತಕ್ಕಂಥ ಅಂಜೂರ ಹಣ್ಣುಗಳ ಊರು ಎಂಬುದಾಗಿ ನಾವು ಅದನ್ನು ಕರಿತೀವಿ ಪ್ರಿಯರೇ. ಅಂಜೂರದ ಮರಗಳ ಗ್ರಾಮ ಎಂಬುದಾಗಿ ಬೆತ್ಫಗೆ. ಆದರೆ ಅಂಜೂರ ಮರಗಳ ಗ್ರಾಮ ಎಂಬುದಾಗಿ ಕರೆಯಲ್ಪಡುವಂಥ ಆ ಒಂದು ಗ್ರಾಮದಲ್ಲಿ ಫಲ ಕೊಡುವಂಥ ಅಂಜೂರಗಳಿಲ್ಲ ಹೊರತಾಗಿ
ಶಪಿಸಲ್ಪಟ್ಟಿರ್ತಕ್ಕಂಥ ಅಂಜೂರಗಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ದೇವರನ್ನು ಹುಡುಕಿ ಕಂಡುಕೊಳ್ಳುವ ಜನರಿಲ್ಲ. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಬೆತ್ಫಗೆ ಎನ್ನುವಂಥದ್ದು ಅಂಜೂರದ ಊರಾದರೆ ಅಲ್ಲಿ ಫಲ ಕೊಡುವಂಥ ಅಂಜೂರಗಳು ಕಾಣಿಸ್ತಾ ಇಲ್ಲ. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ಇಲ್ಲಿ ನಾವು ಕಲಿತುಕೊಳ್ಬೇಕಾಗಿರ್ತಕ್ಕಂಥ ಪಾಠ ಏನಂತಂದರೆ, ಯೇಸು ಸ್ವಾಮಿ ಒಂದು ಸಾರಿ ಇದೇ ನೆಕ್ಸ್ಟ್ ಡೇ ಆತನು ಹೋಗ್ತಾ ಇರಬೇಕಾದ್ರೆ ಬೆತಾನ್ಯಕ್ಕೆ, ಆ ಒಂದು ಸಮಯದಲ್ಲಿ ಪಕ್ಕದಲ್ಲಿ ಒಂದು ಮರವನ್ನು ನೋಡ್ತಾ ಇದ್ದಾನೆ ಆತ. ಆ ಯಾವ ಮರದು? ಅಂಜೂರದ ಮರ. ಆ ಅಂಜೂರದ ಮರದಲ್ಲಿ ಎಲೆಗಳು ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಆದರೆ ಆ ಅಂಜೂರದ ಮರದಲ್ಲಿ ಫಲಗಳು ಏನಾದರೂ ಸಿಗ್ತಾವೇನೋ ಅಂತೇಳಿ ಯೇಸು ನೋಡುವಾಗ ಅಲ್ಲಿ ಯಾವ ಫಲಗಳು ಕೂಡ ಏನು ಮಾಡ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಪ್ರೇಯರ್. ಹಲ್ಲೆಲೂಯಾ. ಆತನು ನೋಡಿದ ಎಲ್ಲಾದರೂ ಫಲ ಇದೆಯೇನೋ, ನನ್ನ ಹಸಿವನ್ನು ನೀಗಿಸ್ಕೊಳ್ಬೇಕೇನೋ ಎನ್ನುವಂಥ ಆತನು ಮನುಷ್ಯನಾಗಿ ಇರುವ ಕಾರಣಕ್ಕಾಗಿ ತನ್ನ ಹಸಿವನ್ನು ನೀಗಿಸ್ಕೊಳ್ಬೇಕೇನೋ ಎಂಬುದಾಗಿ ಆತನು ಆಲೋಚಿಸಿದಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಒಂದು ಮರದಲ್ಲಿ ಏನು ಕಾಣಿಸ್ತಾ ಇಲ್ಲಂತೆ, ಫಲಗಳು ಕಾಣಿಸ್ತಾ ಇಲ್ಲ. ಆ ಸಮಯದಲ್ಲಿ ಆತನ ಆ ಮರವನ್ನು ಏನು ಮಾಡಿದ? ಶಪಿಸಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂತಂದರೆ, ಬೆತ್ಫಗೆ ಎನ್ನುವಂಥ ಆ ಒಂದು ಗ್ರಾಮ ಫಲವಿಲ್ಲದ ಗ್ರಾಮವಾಗಿ ಇದೆ. ಆದರೆ ನಾವು ಇವತ್ತಿನ ದಿವಸ ದೇವರಿಗೆ ಫಲ ಕೊಡುವ ಮಕ್ಕಳಾದರೆ ನಾವು ಆಶೀರ್ವದಿಸಲ್ಪಡ್ತೀವಿ, ಫಲ ಕೊಡಲಾರ್ದವರಾದರೆ ನಾವು ಶಾಪಕ್ಕೆ ಪಾತ್ರರಾಗ್ತೀವಿ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಫಲ ಎನ್ನುವಂಥದ್ದು ಹೆಂಗಿರುತ್ತೆ ರೀ? ಕೇವಲ ನಂಬಿಕೆಯನ್ನು ನಾವು ಸೆಲ್ಫ್ ಸೆಂಟರ್ಡ್ ಫೇತ್ ಆಗಿ ಇಟ್ಟುಕೊಳ್ಳುವಂಥದ್ದಲ್ಲ, ಅಂದರೆ ಸ್ವನಂಬಿಕೆಯಾಗಿ ಇಟ್ಟುಕೊಳ್ಳುವಂಥದ್ದಲ್ಲ, ಕ್ರಿಸ್ತ ನಂಬಿಕೆಯಲ್ಲಿ ಆಧಾರಗೊಂಡವರಾಗಿ ನಾವು ಇರಬೇಕು. ಹಲ್ಲೆಲೂಯಾ. ದೇವರ ಮೇಲೆ ಪರಿಪೂರ್ಣವಾದಂಥ ವಿಶ್ವಾಸ ಉಳ್ಳವರಾಗಿ ಜೀವಿಸುವಂಥವ್ರು ನಾವು ಆಗಬೇಕು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ತನ್ನ 2 ಶಿಷ್ಯರನ್ನು ಕರಿತಾ ಇದ್ದಾನೆ. ಕರೆದು ಹೇಳ್ತಾ ಇದ್ದಾರೆ ಏನಂತೇಳಿ, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿ ಹೋದ ಕೂಡಲೇ ಕಟ್ಟಿರುವ ಕತ್ತೆಯನ್ನು, ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ, ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡ್ಕೊಂಡು ಬನ್ನಿರಿ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕತ್ತೆಯ ಸಂದರ್ಭ ಅನೇಕ ಸಾರಿ ನಾನೇನು ಮಾಡಿದೆ ನಿಮಗೆ ಹೇಳಿದ್ದೀನಿ ಪ್ರಿಯರೇ. ಇಲ್ಲಿ ಇರ್ತಕ್ಕಂಥ ಈ ಕತ್ತೆ ಮರಿ, ಇದು ಯಾವ ಕತ್ತೆ ಮರಿ ರೀ? ಕಟ್ಟಲ್ಪಟ್ಟಂಥ ಕತ್ತೆ ಮರಿ ಆಗಿದೆ. ಬಾಗಿಲ ಬಳಿಯಲ್ಲಿ, ಬೀದಿಯ ಮಾರ್ಗದಲ್ಲಿ ಇದೇನಾಗಿದೆ? ಕಟ್ಟಲ್ಪಟ್ಟಿದೆ ಪ್ರಿಯರೇ. ಇಲ್ಲಿ ನಾವು ನೋಡುವಾಗ ಮನುಷ್ಯನೆನ್ನುವಂಥ ವ್ಯಕ್ತಿ ಪಾಪದಿಂದ, ಶಾಪದಿಂದ, ಭಯಂಕರವಾದಂಥ ಸ್ಥಿತಿಯಿಂದ, ಸೈತಾನನ ಆಳ್ವಿಕೆಯಲ್ಲಿ ಒಳಪಟ್ಟವನಾಗಿ, ಅವನು ಕಟ್ಟಲ್ಪಟ್ಟವನಾಗಿ ಜೀವಿಸ್ತಾ ಇದ್ದಾನೆ. ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತೇಳಿ, ಕಟ್ಟಲ್ಪಟ್ಟಂಥವರನ್ನು ನಾನೇನು ಮಾಡ್ತೀನಿ? ಬಿಡುಗಡೆಗೊಳಿಸ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಜನರು ಅವರು ಯಾರಿಗೆ ಬೇಕಾಗಿದ್ದಾರೆ? ಇವುಗಳು ಸ್ವಾಮಿಯವರಿಗೆ ಬೇಕಾಗಿದ್ದಾವೆ. ಯಾರಿಗೆ ಬೇಕಾಗಿದೆ ರೀ? ಯೇಸು ಸ್ವಾಮಿಗೆ ಬೇಕಾಗಿದೆ. ಸೃಷ್ಟಿಕರ್ತನಾದಂಥ ದೇವರು ನರಾವತಾರಿಯಾಗಿ ಬಂದಾಗ ಎಲ್ಲ ಮನುಷ್ಯರ ಪಾಪಗಳನ್ನು, ಶಾಪಗಳನ್ನು ನಿವಾರಣೆ ಮಾಡಬೇಕಾದರೆ ಆತನು ಮೊಟ್ಟ ಮೊದಲನೇದಾಗಿ ಆ ಜನರ ಪಾಪ ನಿವಾರಣೆಗೋಸ್ಕರವಾಗಿ ಅವರನ್ನು ಬಿಚ್ಚುವಂಥದ್ದು ಎಷ್ಟೋ ಶ್ರೇಷ್ಠವಾಗಿರ್ತಕ್ಕಂಥ ಸಂಗತಿ. ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ತಿಳಿದುಕೊಳ್ಬೇಕಾದಂಥ ಆತ್ಮೀಯ ಪಾಠ ಏನಂತಂದರೆ, ಆ ಕತ್ತೆಗಳು, ಕಟ್ಟಲ್ಪಟ್ಟಂಥ ಕತ್ತೆಗಳು ಬೇರೆ ಯಾರೂ ಅಲ್ಲ, ಎಲ್ಲ ಮನುಷ್ಯರಾಗಿದ್ದಾರೆ. ಕತ್ತೆ ಎನ್ನುವಂಥದ್ದು ಇಲ್ಲಿ ಮನುಷ್ಯನಿಗೆ ಸಾದೃಶ್ಯವಾಗಿ ಬರೆಯಲ್ಪಟ್ಟಿರುವಂಥದ್ದು. ಆ ಕಟ್ಟಲ್ಪಟ್ಟಂಥ ಕತ್ತೆಗಳನ್ನು ಬಿಚ್ಚಬೇಕಾದ್ರೆ ಏನು ಮಾಡ್ಬೇಕ್ರಿ? ಮುಂದೆ ಒಂದು ಅಲ್ಲಿ ನಾವು ನೋಡ್ತಾ ಇದ್ದೀವಿ, ವಿಮೋಚನ ಕಾಂಡ ಪುಸ್ತಕದಲ್ಲಿ ನಾವು ನೋಡುವಾಗ ಅಲ್ಲಿ ಯಾರು ಬಿಚ್ಚೋದಕ್ಕೆ ಸಾಧ್ಯ ಅಂತೆ? ಒಂದು ಕುರಿಮರಿಯ ಬದಲಾಗಿ ಕತ್ತೆ ಮರಿಯನ್ನು ನಾವೇನು ಮಾಡ್ಬೋದು? ಬಿಡಿಸಿಕೊಳ್ಳಬಹುದು. ಹಲ್ಲೆಲೂಯಾ. 1:29 ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ ಎಂಬುದಾಗಿ. ಯಾರಾಗಿದ್ದಾರೆ ಕುರಿಮರಿ? ಯೇಸು ಕ್ರಿಸ್ತನ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇವು ಸ್ವಾಮಿಯವರಿಗೆ ಬೇಕಾಗಿವೆ. ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಇವತ್ತಿನ ದಿವಸ ಅನೇಕ ಜನರು ಅನೇಕವಾದಂಥ ರೀತಿಯಲ್ಲಿ ಕಟ್ಟಲ್ಪಟ್ಟವರಾಗಿದ್ದಾರೆ. ಹಲ್ಲೆಲೂಯಾ. ಲೋಕದ ಒಂದು ವಿಷಯಗಳಲ್ಲಿ, ಪಾಪದ ವಿಷಯಗಳಲ್ಲಿ, ಭಯಂಕರವಾದಂಥ ಗರ್ವ, ಅಹಂಕಾರ ಎನ್ನುವಂಥ ವಿಷಯಗಳಲ್ಲಿ, ಸೈತಾನನು ಆಲೋಚನೆಗಳ ವಿಷಯದಲ್ಲಿ ಅನೇಕರು ಏನಾಗಿಬಿಟ್ಟಿದ್ದಾರೆ? ಕಟ್ಟಲ್ಪಟ್ಟಂಥ ಸ್ಥಿತಿಯಲ್ಲಿದ್ದಾರೆ. ಹಲ್ಲೆಲೂಯಾ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತೇಳಿ, ನಾನು ನಿಮ್ಮನ್ನು ಬಿಚ್ಚುತ್ತೇನೆ, ನಾನು ನಿಮಗೆ ಬಿಡುಗಡೆಯನ್ನು ಕೊಡುತ್ತೇನೆ, ನಾನು ನಿಮ್ಮ ಜೀವಿತವನ್ನು ಉದ್ಧಾರ ಮಾಡುತ್ತೇನೆ, ನಾನು ನಿಮ್ಮನ್ನು ಸ್ವತಂತ್ರಗೊಳಿಸ್ತೇನೆ, ನೀವು ದಾಸರಲ್ಲ, ನಿಮ್ಮನ್ನು ನಾನು ಮಕ್ಕಳಾಗಿ ನಾನು ನಿಮ್ಮನ್ನು ಮಾರ್ಪಡಿಸುತ್ತೇನೆ, ನೀವು ನನ್ನ ಬಳಿಯಲ್ಲಿ ಇರಬೇಕೆಂಬುದೇ ನನ್ನ ಆಶೆ, ಉದ್ದೇಶ, ಚಿತ್ತ ಎಂಬುದಾಗಿ ಇಲ್ಲಿ ಹೇಳುವಂಥ ವಿಷಯಗಳನ್ನು ನಾವು ನೋಡ್ತಾ ಇದ್ದೇವೆ. ಶಿಷ್ಯರನ್ನು ಕಳಿಸ್ತಾ ಇದ್ದಾರೆ ಸ್ವಾಮಿ. ಹಲ್ಲೆಲೂಯಾ. ಕಳುಹಿಸಿ ಏನು ಮಾಡ್ತಾ ಇದ್ದಾರೆ? ಕಟ್ಟಲ್ಪಟ್ಟಿರ್ತಕ್ಕಂಥ ಕತ್ತೆ ಮರಿಯನ್ನು ಏನು ಮಾಡ್ತಾ ಇದ್ದಾರೆ? ಬಿಚ್ಚಿಸ್ತಾ ಇದ್ದಾರೆ ಪ್ರಿಯರೇ. ಬಿಚ್ಚಿಸಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿರುವಂಥವ್ರು ಕೇಳಿದಾಗ ಸ್ವಾಮಿಯವರಿಗೆ ಬೇಕಾಗಿದೆ ಎಂಬುದಾಗಿ ಒಂದೇ ಮಾತು ಹೇಳಿದರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿಗೆ ಗೊತ್ತು ಮನುಷ್ಯರೆಲ್ಲರೂ ಏನಾಗಿದ್ದಾರೆ?
ಕಟ್ಟಲ್ಪಟ್ಟಂಥ ಸ್ಥಿತಿಯಲ್ಲಿದ್ದಾರೆ. ಯಾವ ಒಂದು ಸ್ಥಿತಿಯಲ್ಲಿ ಕಟ್ಟಲ್ಪಟ್ಟಿದ್ದಾರೆ? ದಾರಿಯ ಮಧ್ಯದಲ್ಲಿ ಕಟ್ಟಲ್ಪಟ್ಟಿದ್ದಾರೆ. ಅವ್ರು ಎಲ್ಲಿಗೆ ಹೋಗ್ಬೇಕಂತೇಳಿ ಅವರಿಗೆ ಗೊತ್ತಿಲ್ಲ. ಅವರ ಆಲೋಚನೆಗಳು ಏನೆಂಬುದಾಗಿ ಅವರಿಗೆ ಗೊತ್ತಿಲ್ಲ. ಮುಂದೆ ತಮ್ಮ ಒಂದು ಆತ್ಮದ ಸ್ಥಿತಿ ಏನೆಂಬುದಾಗಿ ಗೊತ್ತಿಲ್ಲ. ಶಾರೀರಿಕವಾಗಿ ಇದ್ದಾರೆ, ಆದರೆ ಆತ್ಮ ಎಲ್ಲಿಗೆ ಹೋಗುತ್ತೆ ಎಂಬುದಾಗಿ ಅವರಿಗೆ ತಿಳಿಯಲಾರದಂಥ ಸ್ಥಿತಿಯಲ್ಲಿ ಇದ್ದಾರೆ. ಅದರ ಸಲುವಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂಬುದಾಗಿ. ಆ ಕತ್ತೆ ಬೀದಿಯಲ್ಲಿ ಕಟ್ಟಲ್ಪಟ್ಟಿದೆ. ಮಾರ್ಗ ತಿಳಿಯಲಾರದಂಥ ಸ್ಥಿತಿಯಲ್ಲಿ ಆ ಕತ್ತೆ ಇದೆ. ಭಯಂಕರವಾದಂಥ ಆಳ್ವಿಕೆಯಲ್ಲಿ ಆ ಕತ್ತೆ ಇದೆ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆ ಕತ್ತೆಯೇ ನನಗೆ ಬೇಕು ಎಂಬುದಾಗಿ. ಆ ಕಟ್ಟಲ್ಪಟ್ಟಂಥ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳೇ ನನಗೆ ಬೇಕು ಎಂಬುದಾಗಿ. ಅದಕ್ಕಾಗಿ ಇವತ್ತಿನ ದಿವಸಗಳಲ್ಲಿ ನಾವು ಯೂಟ್ಯೂಬ್ ಚಾನಲಲ್ಲಾಗಿರ್ಬೋದು ಅನೇಕ ಒಂದು ಸಾಕ್ಷಿಗಳನ್ನು ಸಹೋದರರು ಕೊಡುವಂಥ ಸ್ಥಿತಿಯಲ್ಲಿ ನಾವು ನೋಡುವಾಗ ಅನೇಕರು ಏನಂತ ಹೇಳ್ತದೆ, ಮದ್ಯಪಾನದಿಂದ ಕಟ್ಟಲ್ಪಟ್ಟಂಥವ್ರು ಬಿಡುಗಡೆ ಹೊಂದಿದ್ದಾರೆ, ಧೂಮಪಾನದಿಂದ ಕಟ್ಟಲ್ಪಟ್ಟಂಥವ್ರು ಬಿಡುಗಡೆ ಹೊಂದಿದ್ದಾರೆ, ದೇವರಲ್ಲದವುಗಳನ್ನು ದೇವರೆಂಬುದಾಗಿ ಪೂಜಿಸಿ ಕಟ್ಟಲ್ಪಟ್ಟಂಥವ್ರು ಬಿಡುಗಡೆ ಹೊಂದಿದ್ದಾರೆ. ಸೃಷ್ಟಿಯ ಆರಾಧಕರು ಈಗ ಸೃಷ್ಟಿಕರ್ತನ ಆರಾಧಕರಾಗಿ ಏನಾಗಿದ್ದಾರೆ? ಬದಲಾವಣೆ ಆಗಿದ್ದಾರೆ ಪ್ರಿಯರೇ. ಕಾರಣ ಒಂದೇ, ಅದು ದೇವರ ಒಂದು ಕಾರ್ಯವಾಗಿದೆ. ಇಲ್ಲಿ ನಾವು ನೋಡ್ತಾ ಇದ್ದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಆ ಒಂದು ಕತ್ತೆಯ ಮರಿ ಸ್ವಾಮಿಯವರಿಗೆ ಬೇಕಾಗಿದೆ. ನೀನು ಕಟ್ಟಲ್ಪಟ್ಟಂಥ ಸ್ಥಿತಿಯಲ್ಲಿರ್ತಕ್ಕಂಥ ನಿನ್ನನ್ನು ದೇವರು ಸ್ವತಂತ್ರಗೊಳಿಸಿದ ಮೇಲೆ ನೀನು ಸಂಪೂರ್ಣವಾಗಿ ಸ್ವಾಮಿಯವರಿಗೆ ಅಂಕಿತವಾಗಿರ್ತಕ್ಕಂಥ ಮಗನಾಗಿ, ಸ್ವಾಮಿಯವರಿಗೆ ಅಂಕಿತಳಾಗಿರ್ತಕ್ಕಂಥ ಮಗಳಾಗಿ ನೀನು ಜೀವಿಸುವಂಥ ವ್ಯಕ್ತಿಯಾಗಿ ಇರಬೇಕು ಪ್ರೇರಿಲ್ಲ. ನೋಡ್ತಾ ಇದ್ದೇವೆ ಯೇಸು ಸ್ವಾಮಿಯವರು ಆ ಒಂದು ಸಮಯದಲ್ಲಿ ನಾವು ನೋಡುವಾಗ ಆ ಮರಿಗಳನ್ನು ತೆಗೆದುಕೊಂಡು ಬಂದಾದ ಮೇಲೆ ಆ ಒಂದು ಕತ್ತೆಯ ಮೇಲೆ ಆ ಒಂದು ಏನಂತ ಹೇಳ್ತಾ ಇದ್ದೇವೆ, ಬಟ್ಟೆಯನ್ನು ಹಾಕಿದ ಮೇಲೆ ಆತನು ಅದರ ಮೇಲೆ ಏನು ಮಾಡಿದ ಅಂತಾರೆ? ಕೂತುಕೊಂಡ. ಜಕರ್ಯನ ಪ್ರವಾದನೆ ಗ್ರಂಥ 9:9 ನಾವು ನೋಡ್ತಾ ಇದ್ದೇವೆ. ಓದ್ತಿರೋ ಒಂದು ಸಾರಿ, ಜಕರ್ಯ 9:9. ಚೀಯೋನ್ ನಗರಿಯೇ ಬಹು ಸಂತೋಷ ಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ. ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ಯಾರಂತೆ? ನ್ಯಾಯವಂತನು, ಸುರಕ್ಷಿತನು, ಶಾಂತಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಯಾರಂತೀರಿ? ಆತನು ಕತ್ತೆಯ ಮರಿಯನ್ನು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿ ಬರ್ತಾನೆ. ಆತನು ಎಂತಹ ರಾಜನಂತೆ? ಶಾಂತ ಗುಣವುಳ್ಳವನಾಗಿ ಆತನು ಬರ್ತಾನೆ, ಸಮಾಧಾನದ ಪ್ರಭುವಾಗಿ ಆತನು ಬರ್ತಾನೆ, ಆತನು ಸರ್ವ ಸುಲಕ್ಷಣನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸಂಪೂರ್ಣವಾಗಿ ಆತನು ಬರಬೇಕಾದಂಥ ಅರಸನು ಎಂಬುದಾಗಿ, ಎಲ್ಲ ಮನುಷ್ಯರಿಗೆ ನ್ಯಾಯವನ್ನು ತೀರಿಸುವಂಥ ನ್ಯಾಯವಂತನೆಂಬುದಾಗಿ, ಆತನು ಸುರಕ್ಷಿತನು ಎಂಬುದಾಗಿ, ಆತನು ನಿನ್ನ ಬಳಿಗೆ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬರುತ್ತಾನೆಂಬುದಾಗಿ ಲೇಖನಿ ಸ್ಪಷ್ಟಪಡಿಸ್ತಾ ಇದೆ. ಸುಮಾರು 537 ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಒಂದು ಲೇಖನಿ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಾವು ಸಂಪೂರ್ಣವಾಗಿ ದೇವರ ಬಳಿಯಲ್ಲಿ ಬರುವಾಗ ದೇವರು ನಮ್ಮನ್ನು ಏನು ಮಾಡ್ತಾನೆ? ತನ್ನ ಬಳಿಯಲ್ಲಿ ಕರೆದುಕೊಳ್ಳುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬರುವಂಥ ಮನಸ್ಸೇ ನಮಗಿರಲಾರ್ದೇ ಇದ್ದರೆ ದೇವರು ನಮ್ಮನ್ನು ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವಂತೂ ಏನಂತೇಳಿ ದೇವರೇ ನಮ್ಮನ್ನು ಕರೆಸಿಕೊಳ್ಳಬೇಕಂತ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೆ, ಯೇಸು ಸ್ವಾಮಿ ಏನು ಮಾಡಿದ್ನರಿ? ಆ ಕತ್ತೆ ಮರಿಯನ್ನು ಏರಿ ಬಂದ. ನೀವು ಅನ್ಕೊಬೋದು, ರಾಜ ಆದರೆ ಕುದುರೆ ಏರಿ ಬರಬೇಕಲ್ರಿ ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಕುದುರೆಗಳ ಮೇಲೆ ಆಸಕ್ತಿ ಇಲ್ಲ. ಕುದುರೆ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯ? ಅದು ಯುದ್ಧಕ್ಕೆ ಸಾದೃಶ್ಯ. ಯಾವುದಕ್ಕೆ ಸಾದೃಶ್ಯ? ಅದು ಯುದ್ಧ. ಕುದುರೆ ಎನ್ನುವಂಥದ್ದು ಗರ್ವ, ಅಹಂಕಾರಕ್ಕೆ ಅದು ಸಾದೃಶ್ಯ. ಹಲ್ಲೆಲೂಯಾ. ಕುದುರೆ ಎನ್ನುವಂಥದ್ದು ನಾವು ನೋಡ್ತಾ ಇದ್ದೇವೆ, ರಕ್ತಕ್ಕೆ ಅದು ಒಂದು ಸಾದೃಶ್ಯವಾಗಿ ಅದು ಕಾಣಿಸ್ತಾ ಇದೆ ಪ್ರಿಯರೇ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕತ್ತೆ ಎನ್ನುವಂಥದ್ದಕ್ಕೆ ಎಷ್ಟು ಭಾರ ಹಾಕಿದರೂ ಕೂಡ ಅದು ಏನು ಮಾಡುತ್ತೆ? ಒತ್ತುಕೊಳ್ಳುವಂಥ ಸ್ವಭಾವವುಳ್ಳವಂಥದ್ದು. ಹಲ್ಲೆಲೂಯಾ. ಕತ್ತೆ ಎನ್ನುವಂಥದ್ದು ಅದು ಸಾಧು ಸ್ವಭಾವವುಳ್ಳಂಥ ಒಂದು ಪ್ರಾಣಿಯಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಅರಸನಾಗಿ ಈ ಲೋಕಕ್ಕೆ ಬರಬೇಕಾದವನು ಆತನು ಕುದುರೆಯನ್ನಲ್ಲ, ಯಾವುದನ್ನು ಏರಿ ಬರ್ತಾನಂತೆ? ಪ್ರಾಯದ ಕತ್ತೆ ಮರಿಯನ್ನ. ಇಲ್ಲಿ ಇರ್ತಕ್ಕಂಥ ಸಂಪೂರ್ಣವಾಗಿ ಆತನು ನ್ಯಾಯವಂತನಾಗಿ, ಸುರಕ್ಷಿತನಾಗಿ, ಸದ್ಗುಣ ಸ್ವಭಾವವುಳ್ಳವನಾಗಿ ಬರುವಾತನು ಯೇಸು ಕ್ರಿಸ್ತನು, ಆತನೇ ರಾಜನೆಂಬುದಾಗಿ ಇಲ್ಲಿ ನಾವು ಸ್ಪಷ್ಟವಾಗಿ ಏನು ಮಾಡಬೇಕಾಗಿದೆ? ತಿಳಿದುಕೊಳ್ಬೇಕಾಗಿದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆತನನ್ನು ಸಮಾಧಾನದ ಅರಸನು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. 9ನೇ ಅಧ್ಯಾಯ 6ನೇ ವಚನದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು,
ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವ ಆತನ ಹೆಸರುಗಳು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನು ಏನಂತ ಹೇಳ್ತೀವಿ, ಯುದ್ಧದ ದೇವರಲ್ಲ, ಆತನು ಸಮಾಧಾನದ ದೇವರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪ್ರವಾದನೆ ನೆರವೇರುವ ಹಾಗೆ ಆತನು ಕತ್ತೆ ಮರಿಯನ್ನು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಯೇಸು ಸ್ವಾಮಿ ಯೆರೂಸಲೇಮಿನ ಬಳಿಗೆ ಆತನು ಬರ್ತಾ ಇದ್ದಾನೆ. ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಆ ಒಂದು ಸಮಯದಲ್ಲಿ ಕತ್ತೆ ಮರಿಯನ್ನು ಆತನು ಹತ್ತಿದವನಾಗಿ ಬರುವಂಥ ಸಮಯದಲ್ಲಿ ಶಿಷ್ಯರು ಏನು ಮಾಡ್ತಾ ಇದ್ದಾರಂತೆ, ಅಲ್ಲಿರ್ತಕ್ಕಂಥ ಜನರು ಏನು ಮಾಡ್ತಾ ಇದ್ದಾರಂತೆ, ಬಟ್ಟೆಗಳನ್ನು ಕೆಳಗಡೆ ಹಾಕ್ತಾ ಇದ್ದಾರೆ ಪ್ರಿಯರೇ. ಹಲಲು ಎಲ್ಲಿ ಹಾಕ್ತಾ ಇದ್ದಾರೆ? ದಾರಿಯಲ್ಲಿ ಬಟ್ಟೆಗಳನ್ನು ಹಾಕ್ತಾ ಇದ್ದಾರೆ. ಯೇಸು ಸ್ವಾಮಿ ಕತ್ತೆಯ ಮೇಲೆ ಕೂತ್ಕೊಂಡಿದ್ದಾರೆ. ಬಟ್ಟೆಯನ್ನು ದಾರಿ ಮೇಲೆ, ಬಟ್ಟೆಗಳನ್ನು ದಾರಿಯಲ್ಲಿ ಹಾಕ್ತಾ ಇರಬೇಕಾದ್ರೆ ಕೆಲವೊಬ್ಬರು ಅಲ್ಲಿರ್ತಕ್ಕಂಥ ಆ ಒಂದು ಚಿಗುರುಗಳು, ಯಾವುದಂತೆ ಖರ್ಜೂರದ ಚಿಗುರುಗಳನ್ನು ತೆಗೆದುಕೊಂಡು ಬಂದು ಅವ್ರು ಏನು ಮಾಡ್ತಾ ಇದ್ದಾರೆ, ಸಂತೋಷದಿಂದ ಆನಂದದಿಂದ ಅವ್ರು ಏನು ಮಾಡ್ತಾ ಇದ್ದಾರೆ ರೀ, ದಾವೀದ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂಬುದಾಗಿ ಏನು ಮಾಡ್ತಾ ಇದ್ದಾರೆ, ಆರ್ಭಟಿಸ್ತಾ ಇದ್ದಾರೆ. ಅವರಿಗೆ ತಿಳಿಯಲಾರದಂಥ ಒಂದು ಸ್ಥಿತಿಯಲ್ಲಿ, ಹಲ್ಲೆಲೂಯಾ, ಬರಬೇಕಾದ ಅರಸನು ಯಾವ ರೀತಿಯಾಗಿ ಬರ್ತಾನೆ ಎಂಬುದಾಗಿ ಅವರಿಗೆ ಸ್ವಲ್ಪವಾದರೂ ಜ್ಞಾನ ಇದೆ ಎಂಬುದಾಗಿ ನಾನು ನೆನೆಸ್ತಾ ಇದ್ದೇನೆ. ಯಾಕಂದರೆ ಅವರಿಗೆ ತಮ್ಮ ಮಕ್ಕಳಿಗೆ ಅವ್ರು ಏನು ಮಾಡ್ತಾ ಇದ್ರು, ದೇವರ ವಿಷಯಗಳನ್ನು ಹೇಳ್ಕೊತ ಹೋಗ್ತಾ ಇದ್ರು. ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮತ್ತು ಹಂಗೆ ಅವ್ರು ಕಂಟಿನ್ಯೂ ಆಗಿ. ಇವತ್ತಿನ ದಿವಸ ನೀವು ಏನು ಮಾಡ್ತೀರಿ, ಸಿನಿಮಾ ಸೀರಿಯಲ್ಗಳಲ್ಲಿ ಅವುಗಳಲ್ಲಿ ಇವುಗಳಲ್ಲಿ ಸಮಯ ಕಳೆದು ನೀವೇನು ಮಾಡ್ತೀರಿ, ಸಮಯವನ್ನು ವ್ಯರ್ಥ ಮಾಡ್ತೀರಿ. ಆವತ್ತಿನ ದಿವಸಗಳಲ್ಲಿ ಅವರಿಗೆ ದೇವರ ಒಂದು ಆಜ್ಞೆ ಏನು ಮಾಡಬೇಕು, ನಿಮ್ಮ ಮಕ್ಕಳಿಗೆ ನನ್ನ ವಿಷಯವಾಗಿ ನೀವು ತಿಳಿಸ್ಬೇಕು, ನಿಮ್ಮ ಮೊಮ್ಮಕ್ಕಳಿಗೆ ನನ್ನ ವಿಷಯವಾಗಿ ನೀವು ತಿಳಿಸ್ಬೇಕು. ಕೀರ್ತನೆಗಳಲ್ಲಿ ಕೂಡ ದಾವೀದನು ಹೇಳ್ತಾನೆ, ಮಕ್ಕಳಿರಾ ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ದೇವರ ಭಯವನ್ನು ಕಲಿಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ಜನರು ಆ ಕತ್ತೆ ಮರಿಯ ಮೇಲೆ ಕೂತುಕೊಂಡು ಬರುವಂಥ ಯೇಸು ಸ್ವಾಮಿಗೆ ಅರಸನು ಎಂಬುದಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಸಂಪೂರ್ಣವಾಗಿ ತಮ್ಮ ಬಾಯಿಂದ ಘೋಷಿಸ್ತಾ ಇದ್ದಾರೆ. ಆತನು ದಾವೀದನ ಕುಮಾರನು ಎಂಬುದಾಗಿ, ಕರ್ತನ ಹೆಸರಿನಲ್ಲಿ ಬರುವಂಥ ಆ ಎಲ್ಲ ಜನರಿಗೆ ಆಶೀರ್ವಾದ ಎಂಬುದಾಗಿ, ಮೇಲಣ ಲೋಕಗಳಲ್ಲಿ ಜಯ ಎಂಬುದಾಗಿ ಆ ಜನರು ಏನು ಮಾಡ್ತಾ ಇದ್ದಾರೆ, ಆರ್ಭಟಿಸ್ತಾ ಇದ್ದಾರೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ಆ ಜನರಿಂದ ಬಂದಿರತಕ್ಕಂಥ ಒಂದು ಏನಂತ ಹೇಳ್ತೀವಿ, ಸಂತೋಷದ ಕೇಕೆಯನ್ನು ನೋಡಿರ್ತಕ್ಕಂಥ ಕೆಲವು ಜನರು, ಅಲ್ಲಿರ್ತಕ್ಕಂಥ ಫರಿಸಾಯರು, ಶಾಸ್ತ್ರಿಗಳು, ಯಾಜಕ ಮಹಾಯಾಜಕರು ಅಸೂಯೆ ಪಡ್ತಾ ಇದ್ದಾರೆ. ಯಾರ ಮೇಲೆ ಅಸೂಯೆ ಪಡ್ತಾ ಇದ್ದಾರೆ ರೀ? ಯೇಸು ಸ್ವಾಮಿಯ ಮೇಲೆ. ಹಲ್ಲೆಲೂಯಾ. ಯಾಕಂದರೆ ಇವರಿಗೆ ರೋಮನ್ ಗೌರ್ಮೆಂಟ್ ಅವರಿಗೆ ಏನಿದೆ, ಒಳ್ಳೆ ಸತ್ಸಂಬಂಧ ಇದೆ. ಹಲ್ಲೆಲೂಯಾ. ಯಾರಿಗ್ರಿ? ಈ ಇಲ್ಲಿರ್ತಕ್ಕಂಥ ಯಹೂದ್ಯರಿಗೆ ಮತ್ತು ರೋಮನ್ನರಿಗೆ ಒಳ್ಳೆಯ ಒಂದು ಸತ್ಸಂಬಂಧ ಇದೆ. ಆ ಸಮಯದಲ್ಲಿ ಒಂದು ವೇಳೆ ಯೇಸು ಸ್ವಾಮಿ ಈತನನ್ನು ಇಲ್ಲಿರ್ತಕ್ಕಂಥ ಜನರು ಕೂಡ ಒಂದು ವ್ಯತ್ಯಾಸಕರವಾದ ರೀತಿಯಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಒಂದು ವೇಳೆ ಅಯ್ಯೋ ಆವತ್ತಿನ ದಿವಸದಲ್ಲಿ ನಾವು ಐಗುಪ್ತ ದೇಶದಲ್ಲಿ ಫರೋಹನ ಕೈಗಳಲ್ಲಿ ಬಂಧಿಸಲ್ಪಟ್ಟಂಥ ಸಮಯದಲ್ಲಿ ಮೋಶೆ ನಮ್ಮನ್ನು ದೇವರ ಒಂದು ಮೂಲಕವಾಗಿ ಯಾವ ರೀತಿಯಾಗಿ ಬಿಡಿಸಿದ್ನೋ ಅದೇ ರೀತಿಯಾಗಿ ಯೇಸು ಸ್ವಾಮಿ ಬಿಡಿಸ್ತಾನೇನೋ ಅಂತೇಳಿ ಆ ಜನರು ನೆನೆಸ್ತಾ ಇದ್ದಾರೆ ಈ ರೋಮನ್ನರ ಕೈಯಿಂದ. ಹಲ್ಲೆಲೂಯಾ. ಆವತ್ತಿನ ದಿವಸ ಫಿಲಿಸ್ಟಿಯರ ಕೈಯಿಂದ, ಅದೇ ರೀತಿಯಾಗಿ ಅಶೂರ್ಯರ ಕೈಯಿಂದ, ಅರಾಮ್ಯರ ಕೈಯಿಂದ, ಅನೇಕವಾಗಿರ್ತಕ್ಕಂಥ ಶತ್ರುಗಳ ಕೈಯಿಂದ ಆವತ್ತಿನ ಸಮಯದಲ್ಲಿ ದೇವರು ಒಬ್ಬೊಬ್ಬರನ್ನ ಆಯ್ಕೆ ಮಾಡಿಕೊಂಡು, ಗಿದ್ಯೋನನನ್ನು ನಾವು ನೋಡ್ತಾ ಇದ್ದೇವೆ, ಸೊಲೊಮೋನನನ್ನು ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಅನೇಕವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು, ನ್ಯಾಯಸ್ಥಾಪಕರನ್ನು ಆಯ್ಕೆ ಮಾಡಿಕೊಂಡು ಬಿಡುಗಡೆ ಕೊಟ್ಟನಲ್ವಾ, ಅದೇ ರೀತಿಯಾಗಿ ಯೇಸು ಸ್ವಾಮಿ ನಮ್ಮನ್ನು ಕೂಡ ಈ ರೋಮನ್ನರಿಂದ ಬಿಡುಗಡೆ ಮಾಡ್ತಾರೇನೋ ಎನ್ನುವಂಥ ರೀತಿಯಲ್ಲಿ ಆ ಜನರು ನೋಡ್ತಾ ಇದ್ದಾರೆ ಹೊರತಾಗಿ, ಆದರೆ ಯೇಸು ಕ್ರಿಸ್ತನ ರಾಜ್ಯ ಯಾವ ರಾಜ್ಯ ಎಂಬುದಾಗಿ ಅವರು ತಿಳಿದುಕೊಳ್ಳಲಾರದ ರೀತಿಯಲ್ಲಿ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಅದರ ಕುರಿತಾಗಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಈ ಜನರು ಎಂಥ ಜನರಾಗಿದ್ದಾರೆ, ಇನ್ನು 5 ದಿವಸದಲ್ಲಿ ಯೇಸುವನ್ನು ಶಿಲುಬೆಗೆ ಏರಿಸಿರಿ. ಇನ್ನು 5 ದಿವಸದಲ್ಲಿ ಯೇಸು ಸ್ವಾಮಿ ನಮಗೆ ಬೇಕಾಗಿಲ್ಲ, ಆತನ ಅದ್ಭುತಗಳಿದ್ರೆ ಸಾಕು, ಆತನು ಮಾಡಿರ್ತಕ್ಕಂಥ ಆಶ್ಚರ್ಯ ಕಾರ್ಯಗಳೇ ಸಾಕು, ನಮಗೆ ಯೇಸು ಬೇಕಾಗಿಲ್ಲ ಎಂಬುದಾಗಿ ಅದೇ ಯಾವ ಜನರು ಆರ್ಭಟಿಸಿದ್ರು ಅದೇ ಜನರು ಏನು ಮಾಡ್ತಾ ಇದ್ದಾರೆ, ಶಿಲುಬೆಗೆ ಹಾಕ್ರಿ ಎಂಬುದಾಗಿ ಕೂಗ್ತಾ ಇದ್ದಾರೆ. ನೋಡ್ರಿ ಜನರ ಮನಸ್ಥಿತಿ ಯಾವ ರೀತಿಯಾಗಿದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಅದೇ ಜನರು ಯೇಸುವನ್ನು ಶಿಲುಬೆಗೆ ಹಾಕ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಪ್ರಿಯರೇ. ಅಂದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರು ಡಾಂಬಿಕವಾದಂಥ ನಂಬಿಕೆ ಉಳ್ಳವರಾಗಿ ಇದ್ದಾರೆ ಪ್ರಿಯರೇ. ಇವರ ನಂಬಿಕೆ ಸ್ಥಿರವಾದಂಥ ನಂಬಿಕೆಯಾಗಿ ಇಲ್ಲ, ಇವರ ನಂಬಿಕೆ ಪರಿಪೂರ್ಣವಾದಂಥ ವಿಶ್ವಾಸದಲ್ಲಿ ಇವರ ನಂಬಿಕೆ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಈ ಜನರು ಏನು ಮಾಡ್ತಾ ಇದ್ದಾರೆ,
ಯಾವುದೋ ಒಂದು ರೀತಿಯಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ, ಯೇಸುವನ್ನು ಆಹ್ವಾನ ಮಾಡ್ತಾ ಇದ್ದಾರೆ ನಿಜ, ಆದರೆ ಅವರ ನಂಬಿಕೆ ಸ್ಥಿರವಾಗಿಲ್ಲ. ಇನ್ನೂ 5 ದಿವಸದಲ್ಲಿ ಸಂಪೂರ್ಣವಾಗಿ ಅವರು ಯೇಸುವಿಗೆ ತಿರುಗಿ ಬೀಳ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಯೇಸು ನಮಗೆ ಬೇಡ, ಈತನ ಅದ್ಭುತಗಳು ನಮಗೆ ಬೇಡ, ಈ ಯೇಸು ಸ್ವಾಮಿ ನಮಗೆ ಬೇಕಾಗಿಲ್ಲ, ನಮಗೆ ಬರಪ್ಪನೇ ಬೇಕು ಎಂಬುದಾಗಿ ಅದೇ ಜನರು ಏನು ಮಾಡ್ತಾ ಇದ್ದಾರೆ, ಅವರಿಗೆ ಹಿಂಸೆ ಕೊಟ್ಟಂತ, ಪಟ್ಟಣದಲ್ಲಿ ಗದ್ದಲ ಎಬ್ಬಿಸಿದಂಥ, ಪಟ್ಟಣದಲ್ಲಿ ಅನೇಕ ಮನೆಗಳನ್ನು ಧ್ವಂಸ ಮಾಡಿ ಮತ್ತು ಅನೇಕ ರೀತಿಯಲ್ಲಿ ಕೆಟ್ಟದಾಗಿ ನಡೆದುಕೊಂಡಿರ್ತಕ್ಕಂಥ ಬರಬ್ಬ ಎನ್ನುವಂಥ ವ್ಯಕ್ತಿಯನ್ನು ಏನು ಮಾಡ್ತಾರ್ರಿ, ಬಿಡುಗಡೆ ಮಾಡ್ರಿ ಎಂಬುದಾಗಿ ಕೂಗುತ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಪ್ರಿಯರೇ, ಏನಂತ ಹೇಳಂತಂದರೆ ಇವತ್ತು ನಾವು ಸಂಪೂರ್ಣವಾಗಿ ಫಲ ಕೊಡುವ ಮಕ್ಕಳಾಗಬೇಕು. ಹಲ್ಲೆಲೂಯಾ. ಬೆತ್ಫಗೆ ಅಂದ್ರೆ ಏನ್ರಿ, ಅಂಜೂರದ ಮರಗಳ ಗ್ರಾಮ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಒಂದು ಅಂಜೂರದ ಮರಗಳು ಫಲ ಕೊಡಲಾರದ ರೀತಿಯಲ್ಲಿದ್ದರೆ, ಅಂದರೆ ನಾವು ಫಲ ಕೊಡಲಾರದ ರೀತಿಯಲ್ಲಿದ್ದರೆ ನಾಶನ, ಶಾಪ ಎನ್ನುವಂಥದ್ದು ನಮ್ಮ ಮೇಲೆ ಬರಲಿಕ್ಕೆ. ಅದಕ್ಕಾಗಿ ನಾವು ಸಂಪೂರ್ಣವಾಗಿ ಫಲ ಕೊಡುವ ಮಕ್ಕಳಾಗಿ, ಒಂದು ವೇಳೆ ಯಾವುದಾದ್ರೂ ಬಂಧನಗಳಲ್ಲಿ ಇದ್ದರೆ ಯೇಸು ಸ್ವಾಮಿಗೆ ನೀನೇ ಬೇಕಾಗಿರುವಂಥದ್ದು. ಯೇಸು ಸ್ವಾಮಿ ನಿನ್ನನ್ನು ಬಿಚ್ಚಿದಾದ ಮೇಲೆ ನಿನಗೆ ಗೌರವಗಳು ದೇವರು ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, ಕಟ್ಟಲ್ಪಟ್ಟಂಥ ಕತ್ತೆ ಅದು ಸಂಪೂರ್ಣವಾಗಿ ಒಂದೇ ಸ್ಥಳದಲ್ಲಿತ್ತು, ಕಟ್ಟಲ್ಪಟ್ಟಂಥ ಸ್ಥಿತಿಯಲ್ಲಿತ್ತು, ಸ್ವತಂತ್ರವಿಲ್ಲದ ಸ್ಥಿತಿಯಲ್ಲಿತ್ತು. ಆದರೆ ಯೇಸುವಿನ ಬಳಿಗೆ ಬಂದಾಗ ಅದರ ಮೇಲೆ ಏನು ಮಾಡಿದ್ರಿ, ಬಟ್ಟೆಯನ್ನು ಹಾಕಿದ್ರು. ಅದು ಯಾವುದರ ಮೇಲೆ ನಡೀತಾ ಇದೆ ಈಗ, ಬಟ್ಟೆಗಳ ಮೇಲೆ ನಡೀತಾ ಇದೆ. ಅದರ ಮುಂದೆ ಹಿಂದೆ ಜನ ಆರ್ಭಟಿಸ್ತಾ ಇದ್ದಾರೆ, ಕೇಕೆಯನ್ನು ಹಾಕ್ತಾ ಇದ್ದಾರೆ. ಯಾವಾಗ ಯೇಸು ಸ್ವಾಮಿಯನ್ನು ಹೊತ್ತುಕೊಂಡಾದ ಮೇಲೆ ಆ ಕತ್ತೆಗೆ ಏನು ಬಂತು ರೀ, ಗೌರವ ಬಂತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದೇ ರೀತಿಯಾಗಿ ನಾನು ನೀನು ಕೂಡ ಯೇಸು ಸ್ವಾಮಿ ನಮ್ಮನ್ನು ಬಿಡುಗಡೆ ಮಾಡಿದ ಮೇಲೆ, ನಮ್ಮನ್ನು ಸ್ವತಂತ್ರಗೊಳಿಸಿದ ಮೇಲೆ ಆತನನ್ನು ಹೊತ್ತುಕೊಂಡವರಾಗಿ ನಾವು ಮುಂದಕ್ಕೆ ನಡೆಯುವವರಾಗಿ ಇರಬೇಕು. ನಮ್ಮ ಸಾಕ್ಷಿಯನ್ನು ನಾವು ಕಳೆದುಕೊಳ್ಳಬಾರ್ದು, ನಮ್ಮ ಸಾಕ್ಷಿಯನ್ನು ನಾವು ಕೆಡಿಸಿಕೊಳ್ಳಬಾರ್ದು. ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಮೇಲುಗಳನ್ನು, ಅದ್ಭುತಗಳನ್ನು ನಾವು ಮರೆಯುವವರಾಗಿರಬಾರ್ದು. ನಾವು ಅನೇಕ ಮುಂದೆ ಇರ್ತಕ್ಕಂಥ ಜನರಿಗೆ ತಿಳಿಸುವಂಥವರು ಆಗಿರಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅದು ಸ್ವಾಮಿಯವರಿಗೆ ಬೇಕಾಗಿದೆ. ನೀನು ಯೇಸು ಸ್ವಾಮಿಗೆ ಬೇಕಾಗಿದೆಯಾ, ನೀನು ಯೇಸು ಸ್ವಾಮಿಗೆ ಬೇಕಾಗಿರ್ತಕ್ಕಂಥ ಮಗನು ಮಗಳಾಗಿದೆಯಾ ಎಂಬುದಾಗಿ ಇಲ್ಲಿ ನಾವು ಸ್ಪಷ್ಟವಾಗಿ ಆತ್ಮೀಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಬರಬೇಕಾದ ಅರಸನು ಕತ್ತೆಯ ಮೇಲೆ ಬರ್ತಾನೆ, ಆತನೇ ನಿಜವಾದಂಥ ರಕ್ಷಕನೆಂಬುದಾಗಿ ನೀನು ಗ್ರಹಿಸಿಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮತ್ತೆ ಅವರು ಖರ್ಜೂರದ ಗರಿಗಳನ್ನು ತೆಗೆದುಕೊಂಡು ಬಂದು ಏನು ಮಾಡಿದಾರಂತೆ, ಅವರು ಸಂತೋಷದಿಂದ ಆಡ್ತಾ ಇದ್ದಾರೆ. ಖರ್ಜೂರ ಗರಿ ಎನ್ನುವಂಥದ್ದು ಸೌಂದರ್ಯಕ್ಕೆ ಅದು ಏನಾಗಿದೆ ರೀ, ಸಾದೃಶ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅದನ್ನು ನಾವು ಇಬ್ರಿಯ ಭಾಷೆಯಲ್ಲಿ ನಾವು ನೋಡುವಾಗ ತಾಮರ ಎಂಬುದಾಗಿ ಅದನ್ನು ಏನು ಮಾಡ್ತಾರೆ, ಕರೀತಾರೆ ಪ್ರಿಯರೇ. ಯಾವುದನ್ನು, ಖರ್ಜೂರವನ್ನು. ಆ ತಾಮರ ಎನ್ನುವಂಥ ಪದ ನಾವು ನೋಡುವಾಗ ಅದು ಸೌಂದರ್ಯಕ್ಕೆ ಗುರುತಾಗಿರ್ತಕ್ಕಂಥ ಪದ. ಆ ಒಂದು ಪ್ಯಾಲೆಸ್ತೀನದಲ್ಲಿ, ಒಂದು ಆಸುಪಾಸಿನಲ್ಲಿ ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ಖರ್ಜೂರ ಎನ್ನುವಂಥ ಮರಗಳು ಏನಾಗ್ತವೆ, ಹೆಚ್ಚಿನ ರೀತಿಯಲ್ಲಿ ಕಾಣಿಸಲ್ಪಡ್ತವೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿರ್ತಕ್ಕಂಥ ಅನೇಕ ರೋಮನ್ ಸಾಮ್ರಾಜ್ಯದವರು ಏನಂತ ಕರಿತಾ ಇದ್ದಾರಂತೆ, ಖರ್ಜೂರದ ನಗರ ಎಂಬುದಾಗಿ ಅದನ್ನು ಏನು ಮಾಡ್ತಾ ಇದ್ದಾರೆ, ಕರಿತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಆ ಖರ್ಜೂರ ಎನ್ನುವಂಥದ್ದು ಸೌಂದರ್ಯಕ್ಕೆ ಗುರುತಾಗಿದೆ. ನಾನು ನೀನು ಆರಾಧನೆ ಮಾಡುವಂಥ ಯೇಸು ಸ್ವಾಮಿ ಆತನು ಏನಾಗಿದ್ದಾನ್ರಿ, ಸೌಂದರ್ಯ ಪುರುಷನ್. ಹಲ್ಲೆಲೂಯಾ. 10,000 ಜನರಲ್ಲಿ ಆತನು ಧ್ವಜಪ್ರಾಯನಾಗಿರ್ತಕ್ಕಂಥ ದೇವರಾಗಿದ್ದಾನೆ. ಆತನ ಸೌಂದರ್ಯಕ್ಕೆ ಸಾಟಿಯೇ ಇಲ್ಲದಂಥ ಅರಸನಾಗಿದ್ದಾನೆ. ಆತನು ನಿಷ್ಕಳಂಕನಾಗಿರುವಂಥ ನೀತಿಯ ರಾಜನಾಗಿ ಇದ್ದಾನೆ ಪ್ರಿಯರೇ. ಆತನ ಸೌಂದರ್ಯಕ್ಕೆ ಯಾರನ್ನು ಕೂಡ ಹೋಲಿಸೋದಕ್ಕೆ ಸಾಧ್ಯವಿಲ್ಲದಂಥ ಅರಸನಾಗಿದ್ದಾನೆ. ಮತ್ತೆ ಆ ಒಂದು ನಾವು ನೋಡ್ತಾ ಇದ್ದೇವೆ, ಆ ಒಂದು ಖರ್ಜೂರ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯವಾಗಿದೆ ಪ್ರಿಯರೇ, ನೀತಿಗೆ ಸಾದೃಶ್ಯವಾಗಿದೆ. ನೀತಿವಂತರು ಖರ್ಜೂರ ವೃಕ್ಷದಂತೆ ಏನಾಗ್ತಾರೆ ಅಂತವರು ಬೆಳೀತಾರೆ ಎಂಬುದಾಗಿ. ಹಲ್ಲೆಲೂಯಾ. ನೀತಿ, ಸಂಪೂರ್ಣವಾದಂಥ ನೀತಿ ಅದು ಯಾರಲ್ಲಿದೆ ರೀ, ಯೇಸುವಿನಲ್ಲಿದೆ ಪ್ರಿಯರೇ. ಮನುಷ್ಯರು ಸ್ವನೀತಿಪರರಾಗ್ತಾರೆ, ಮನುಷ್ಯರು ಅನೀತಿವಂತರಾಗ್ತಾರೆ, ಮನುಷ್ಯರು ಸ್ವಲ್ಪ ಹೊತ್ತು ನೀತಿಯುಳ್ಳವರಾಗಿ ಸ್ವಲ್ಪ ಹೊತ್ತು ಅನೀತಿ ಉಳ್ಳವರಾಗಿ ಜೀವಿಸ್ತಾ ಇರ್ತಾರೆ. ಆದರೆ ದೇವರು ಆದರೂ ಯಾವಾಗಲೂ ಕೂಡ ಆತನು ಏನು ಮಾಡುವ ಆತನಾಗಿದ್ದಾನೆ ರೀ, ನೀತಿವಂತನಾಗಿರ್ತಕ್ಕಂಥ ದೇವರಾಗಿದ್ದಾನೆ. ದೇವರು ಯಾವಾಗಲೂ ಕೂಡ ನೀತಿಯನ್ನು ನಮ್ಮೆಲ್ಲರ ಮೇಲೆ ಕೊಡುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ಏನು ದೊರಕುತ್ತಂತೆ, ನೀತಿ ದೊರಕುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಆ ನೀತಿ ಯಾರಾಗಿದ್ದಾರೆ, ಯೇಸು ಕ್ರಿಸ್ತನಾಗಿದ್ದಾನೆ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಖರ್ಜೂರ ಎನ್ನುವಂಥದ್ದು ಶ್ರಮೆಗಳಿಗೆ ಒಂದು ಸೂಚನೆಯಾಗಿದೆ ಪ್ರಿಯರೇ. ಯೆರಿಕೋ ಎನ್ನುವಂಥ ಆ ಒಂದು ಪಟ್ಟಣವನ್ನು
ಖರ್ಜೂರ ಗರಿಗಳ ಪಟ್ಟಣ ನಗರದ ಪಟ್ಟಣ ಎಂಬುದಾಗಿ ಕರಿತಾ ಇದ್ರು. ಖರ್ಜೂರ ಜಾಸ್ತಿ ಹೆಚ್ಚಿನ ರೀತಿಯಲ್ಲಿ ಆ ಒಂದು ಎರಿಕೋ ಒಂದು ಪ್ರಾಂತದಲ್ಲಿ ಕಾಣಿಸ್ತಾ ಇತ್ತು. ಯೇಸು ಸ್ವಾಮಿ ಅನುಭವಿಸಲಿಕ್ಕಿರ್ತಕ್ಕಂಥ ಶ್ರಮೆ, ಮರಣ, ಆ ಒಂದು ಪುನರುತ್ಥಾನದ ಗುರುತಾಗಿ ಈ ಖರ್ಜೂರ ಎನ್ನುವಂಥದ್ದು ನಮಗೇನು ಮಾಡ್ತಾ ಇದೆ, ಕಾಣಿಸ್ತಾ ಇದೆ ಪ್ರೇರಲ್ಲಿ. ನಾವು ನೋಡ್ತಾ ಇದ್ದೇವೆ ಆ ಜನರು ಎಂಥ ಜನರಂತೆ, ಪರಿಪೂರ್ಣ ನಂಬಿಕೆ ಉಳ್ಳವರಲ್ಲ. ಅವ್ರು ಎಂಥ ಜನರಂತೆ, ಸ್ವಲ್ಪ ಹೊತ್ತು ನಂಬಿ ಅದ್ಭುತಗಳು ನಡೆದಾದ ಮೇಲೆ ದೇವರನ್ನು ಧಿಕ್ಕಾರ ಹಾಕುವಂಥ ಜನರು. ಹಲ್ಲೆಲೂಯಾ. ಅಲ್ಲಿರ್ತಕ್ಕಂಥ ಜನರನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿರ್ತಕ್ಕಂಥ ಮಹಾಯಾಜಕರು, ಅಲ್ಲಿರ್ತಕ್ಕಂಥ ಯಾಜಕರು, ಶಾಸ್ತ್ರಿಗಳು, ಫರಿಸಾಯರು ಇವರನ್ನು ಪ್ರೇರೇಪಿಸಿದಾಗ, ಜನರು ಪ್ರೇರೇಪಿಸಿದಾಗ, ಈ ಅಧಿಕಾರಿಗಳು ಪ್ರೇರೇಪಿಸಿದಾಗ ಅವರ ಪಕ್ಷವಾಗಿ ಮಾತಾಡುವಂಥ ಜನರು, ಅವರಿಗೆ ತಮ್ಮದೇ ಆಗಿರ್ತಕ್ಕಂಥ ಆಲೋಚನಾ ಶಕ್ತಿ ಇಲ್ಲ, ತಮ್ಮದೇ ಆಗಿರ್ತಕ್ಕಂಥ ಜ್ಞಾನ ಆ ಜನರಲ್ಲಿ ಇಲ್ಲ ಪ್ರಿಯರೇ. ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಿದಾಗ ದೇವರು ನಿನ್ನಲ್ಲಿಯೇ ಅದ್ಭುತ ಮಾಡಿದ್ದಾನೆ. ನೀನು ಇನ್ನೊಬ್ಬರನ್ನ ಕೇಳಿ ಏನಂತ ಹೇಳ್ತೀವಿ, ಮಸಾಲೆ ಎರೆಯೋದು ಬೇಕಾಗಿಲ್ಲ. ಹಲ್ಲೆಲೂಯಾ. ಇನ್ನೊಬ್ಬರನ್ನ ಕೇಳಿ ನಿನ್ನ ಜೀವನ ರೂಪಿಸ್ಕೊಳ್ಳೋದು ಬೇಕಾಗಿಲ್ಲ. ಅದ್ಭುತ ಮಾಡಬೇಕಾದ್ರೆ ಇನ್ನೊಬ್ಬರನ್ನ ಕೇಳಿ ಅದ್ಭುತವನ್ನು ಪಡೆದುಕೊಂಡ್ರ ಇಲ್ಲ. ಆದರೆ ಇಲ್ಲಿ ಜನರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಈ ಜನರಂತೆ ದೇವರು ಯೇಸು ಸ್ವಾಮಿ ಬಂದಾಗ ಯೇಸು ಸ್ವಾಮಿಗೆ ಜೈಕಾರ ಹಾಕಿದವರು ಆಮೇಲೆ 4-5 ದಿವಸಗಳಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿಗೆ ಏನು ಮಾಡ್ತಾ ಇದ್ದಾರೆ, ಸಂಪೂರ್ಣವಾಗಿ ಧಿಕ್ಕಾರ ಆಗ್ತಾ ಇದ್ದಾರೆ. ಹಲ್ಲೆಲೂಯಾ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯ, ಸಂಪೂರ್ಣವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ನಾವು ಸಂಪೂರ್ಣವಾಗಿ ಅನುಭವದಿಂದ ದೇವರನ್ನ ರುಚಿಸಿ ನಾವು ಏನು ಮಾಡಬೇಕು, ತಿಳಿದುಕೊಳ್ಳಬೇಕು. ದೇವರನ್ನು ಸಂಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ಅನುಭವಪೂರ್ವಕವಾಗಿ ನಾವು ಹೊಂದಿಕೊಳ್ಳುವಾಗ ಮಾತ್ರ ದೈವಾಶೀರ್ವಾದಕ್ಕೆ ನಾವು ಪಾತ್ರರಾಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ, ನಾವು ನೋಡ್ತಾ ಇದ್ದೇವೆ ಈ ಜನರು ಸಂಪೂರ್ಣವಾಗಿ ಅಪರಿಪೂರ್ಣ ನಂಬಿಕೆಯಲ್ಲಿ ಇರುವಂಥವರಾಗಿದ್ದಾರೆ. ಪರಿಪೂರ್ಣ ನಂಬಿಕೆ ಅಲ್ಲ, ಅಪರಿಪೂರ್ಣವಾದಂಥ ನಂಬಿಕೆ, ಅಪನಂಬಿಕೆಯಲ್ಲಿ ವಾಸಿಸುವಂಥವರಾಗಿದ್ದಾರೆ. ಏನಂತ ಹೇಳ್ತೇವೆ, ಸಮಯ ಬಂದಾಗ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳುವಂಥವ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಗೆದ್ದೆತ್ತಿನ ಬಾಲು ಹಿಡಿಯೋರು ಅಂತ ಹೇಳ್ತೀವಲ್ಲ, ಯಾರು ಗೆಲ್ತಾರಪ್ಪ ಅವರೇ ನಮ್ಮ ಪಕ್ಷದವ್ರು ಅಂತೇಳಿ. ಹಲ್ಲೆಲೂಯಾ. ಆ ರೀತಿಯಾಗಿರ್ತಕ್ಕಂಥ ಜನರಾಗಿ ಈ ಜನರನ್ನು ನಾವು ಕಾಣ್ತಾ ಇದ್ದೇವೆ ಪ್ರೇಯರ್. ಇಲ್ಲಿ ಫರಿಸಾಯರು, ಶಾಸ್ತ್ರಿಗಳು, ಸದ್ದುಕಾಯರು ಅಸೂಯಕ್ಕೆ ಸೂಚನೆಯಾಗಿ ಅವರು ಕಾಣಿಸ್ತಾ ಇದ್ದಾರೆ ಪ್ರೇಯರೇ. ಇಲ್ಲಿ ನಾವು ನೋಡಿರ್ತಕ್ಕಂಥ ಈ ನೆಗೆಟಿವ್ ಫೋರ್ಸ್ಗಳು ಏನಿದಾವೋ ಅವ್ಯಾವು ಕೂಡ ನಮ್ಮಲ್ಲಿ ಇರಬಾರ್ದು. ನಾವು ಸ್ಥಿರವಾದಂಥ ನಂಬಿಕೆ ಉಳ್ಳವರಾಗಿ ಇರಬೇಕು. ಅಸೂಯೆ, ಕೋಪ, ದ್ವೇಷ, ಕಕ್ಷೆ ಸ್ವಭಾವ ದೇವರ ಮಕ್ಕಳಾದಂಥ ನಮ್ಮಲ್ಲಿ ಇರಬಾರ್ದು. ಯಾರ ಮೇಲೆಯೂ ಕೂಡ ನಾವೇನು ಮಾಡಬಾರ್ದು ರೀ, ಅಸೂಯೆ ಉಳ್ಳವರಾಗಿ, ಕಕ್ಷೆ ಉಳ್ಳವರಾಗಿ, ದ್ವೇಷ ಉಳ್ಳವರಾಗಿ, ಶತ್ರು ಸ್ವಭಾವ ಉಳ್ಳವರಾಗಿ ನಾವು ಇರಬಾರ್ದು. ಹಲ್ಲೆಲೂಯಾ. ಪ್ರೇಯರ್. ಅದಕ್ಕಾಗಿ ಪ್ರೇಯರ್ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ ಅಂತಂದರೆ, ಆತನು ಬರ್ತಾ ಇದ್ದಾನೆ. ಇವತ್ತಿನ ದಿವಸ ಆತನನ್ನು ನಾವು ಸ್ವೀಕರಿಸುವವರಾಗಬೇಕು. ಆತನನ್ನು ನಮ್ಮ ಏನಂತ ಹೇಳ್ತದೆ, ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಆತನು ತಟ್ಟುತ್ತಾ ಇರಬೇಕಾದ್ರೆ ಆ ಬಾಗಿಲನ್ನು ನಾವು ತೆರೆದು ಸಂಪೂರ್ಣವಾಗಿ ಆತನನ್ನು ನಮ್ಮ ಹೃದಯದಲ್ಲಿ ಪ್ರತಿಷ್ಠಿಸಿಕೊಳ್ಳುವವರು ಆಗಬೇಕು. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಏನಂತೇಳಿ, ನೀವು ದೇವರ ಆಲಯವಾಗಿದ್ದೀರಿ ಎಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ತಿಳಿಯದು. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನೂ ಕೆಡಿಸುವನು ಎಂಬುದಾಗಿ. ಹಲ್ಲೆಲೂಯಾ. ಅಂದರೆ ನಮ್ಮಲ್ಲಿ ಯೇಸು ಇರುವಂಥದ್ದನ್ನು ಸ್ಪಷ್ಟವಾಗಿ ನಾವೇನು ಮಾಡಬೇಕು ರೀ, ಸಾಕ್ಷಿ ಕೊಡುವ ಮಕ್ಕಳಾಗಿ ನಾವು ಇರಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಬೆತ್ಫಗೆ ಎನ್ನುವಂಥ ಆ ಒಂದು ಖರ್ಜೂರ, ಆ ಒಂದು ಅಂಜೂರ ಮರಗಳ ಗ್ರಾಮ, ಫಲವಿಲ್ಲದ ಗ್ರಾಮವಾಗಿ ಅದು ಇದೆ. ಇವತ್ತು ನಿನ್ನ ಜೀವಿತ ಫಲ ಕೊಡುವ ಜೀವಿತವಾಗಿದೆಯಾ? ಕಟ್ಟಲ್ಪಟ್ಟ ನಿನ್ನನ್ನು ದೇವರು ಸಂಪೂರ್ಣವಾಗಿ ಸ್ವತಂತ್ರಗೊಳಿಸಿದ್ದಾನೆ. ನಿನಗೆ ಗೌರವ ಎಲ್ಲವೂ ಕೂಡ ದೇವರಿಂದಲೇ ಬಂದಿರುವಂಥದ್ದು. ಸಹೋದರ ಸಹೋದರಿಯೇ, ನಿನ್ನ ಅರಸನು, ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆತನು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬಂದನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಯೇಸುವನ್ನು ನಂಬಿದ ಮೇಲೆ ನಾವು ಸಂಪೂರ್ಣವಾಗಿ ಆತನನ್ನೇ ಒತ್ತುಕೊಳ್ಳುವವರಾಗಿ, ಆತನನ್ನೇ ಹಿಂಬಾಲಿಸುವವರಾಗಿ, ಆತನ ಕುರಿತಾಗಿ ಮಾತಾಡುವವರಾಗಿ, ಜೀವಿಸುವವರಾಗಿ, ನಡೆಯಲ್ಲಿ, ನುಡಿಯಲ್ಲಿ, ಕ್ರಿಯೆಯಲ್ಲಿಯೂ ಕೂಡ ನಾವು ಆತನನ್ನೇ ಮೆಚ್ಚಿಸುವವರಾಗಿ ಇರಬೇಕಾಗಿರುವಂಥದ್ದು ಎಷ್ಟು ಅವಶ್ಯಕ. ಇವತ್ತು ಒಂದು ಖರ್ಜೂರ ಗರಿಗಳ ಭಾನುವಾರದ ದಿವಸದಲ್ಲಿ ಅವರು ಅನೇಕವಾದಂಥ ರೀತಿಯಲ್ಲಿ ತಪ್ಪಿ ಹೋದರು. ಆದರೆ ದೇವರು ವಾಕ್ಯ ನಮಗೆ ತಿಳಿಸ್ತಾ ಇದೆ, ನಾವು ತಪ್ಪಬಾರದು ಎಂಬುದಾಗಿ. ಆ ಜನರೋಪಾದಿಯಲ್ಲಿ ನಾವು ಯೇಸುವನ್ನು ಶಿಲುಬೆಗೆ ಹಾಕಬಾರದೆಂಬುದಾಗಿ ಪೌಲನು ಅಳುತ್ತಾ ಹೇಳ್ತಾ ಇದ್ದಾನೆ. ಅಯ್ಯೋ, ಅನೇಕರು ಶಿಲುಬೆಗೆ ವಿರೋಧಿಗಳಾಗಿ ನಡೀತಾ ಇದ್ದಾರೆ. ಅವರು ತಮ್ಮ ಸ್ವಂತ ಹೊಟ್ಟೆಯನ್ನು ನೋಡಿಕೊಳ್ಳುವವರೇ ಹೊರತು ಮತ್ತೆ ಬೇರೆ ಏನೂ ಅಲ್ಲ.
ಅವರ ವಿಷಯವಾಗಿ ನಾನು ಹತ್ತು ಹೇಳ್ತಾ ಇದ್ದೇನೆ ಎಂಬುದಾಗಿ. ಸಹೋದರ ಸಹೋದರಿ, ಯೇಸುವನ್ನು ಒತ್ತುಕೊಂಡಂಥ ನೀನು, ಯೇಸುವನ್ನು ಹೊಂದಿಕೊಂಡಂಥ ನೀನು, ಯೇಸುವಿಗೆ ಪರಿಪೂರ್ಣವಾಗಿ ಬೇಡುವವನಾಗಿ, ಯೇಸುವನ್ನೇ ಜೈಕಾರ ಮಾಡುವವನಾಗಿ ಇರಬೇಕೇ ಹೊರತಾಗಿ ಯೇಸುವನ್ನು ಬಿಟ್ಟು ಹೋಗುವಂಥದ್ದು ಶಾಪ, ಅದು ನಾಶನಕ್ಕೆ ನಾಂದಿಯಾಗುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಸಂಪೂರ್ಣವಾಗಿ ನಮ್ಮ ಆತ್ಮೀಯ ಜೀವಿತದಲ್ಲಿ ಈ ಒಂದು ಆತ್ಮೀಯ ಅಂಶಗಳನ್ನು ಅಳವಡಿಸಿಕೊಳ್ಳೋಣ. ನಾವ್ಯಾರು ಕೂಡ ತಪ್ಪಿ ಹೋಗಬಾರ್ದು ಎನ್ನುವಂಥದ್ದೇ ದೇವರ ಉದ್ದೇಶವಾಗಿದೆ. ದೇವರು ಆ ಒಂದು ಪರಲೋಕದಲ್ಲಿ ಕೂಡ ಖರ್ಜೂರಗಳನ್ನು ಹಿಡಿದು ಅವರು ಆರ್ಭಟಿಸುವಂಥ ಒಂದು ಧ್ವನಿ, ಆ ಒಂದು ಧ್ವನಿಯಲ್ಲಿ ನಾನು ನೀನು ಪಾಲ್ಗೊಳ್ಳಬೇಕೆಂಬುದೇ ದೇವರ ಒಂದು ಚಿತ್ತವಾಗಿದೆ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಯ್ಯ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವಂತೆ ನೀನು ಸಹಾಯ ಮಾಡಿ ನಡೆಸಪ್ಪ. ದೇವರೇ, ನಾವ್ಯಾರು ನಾಶವಾಗಬಾರ್ದು, ನಾವ್ಯಾರು ನರಕಕ್ಕೆ ಹೋಗಬಾರ್ದು, ನಾವ್ಯಾರು ಸ್ವಾಮಿ ಕರ್ತನೆ ಹಿಂದಿರುಗಿ ಪಾಪದಲ್ಲಿ ಕಟ್ಟಲ್ಪಡಬಾರ್ದು ಎಂಬುದಾಗಿ ಸ್ವಾಮಿ ನೀನು ಮಾತಾಡಿದೆಯಪ್ಪ. ನಿನಗೆ ಸ್ತೋತ್ರ. ಸಂಪೂರ್ಣವಾಗಿ ಇವರೆಲ್ಲರ ಜೀವಿತಗಳನ್ನು ನೀನು ಆಶೀರ್ವಾದ ಮಾಡಿ ನಡೆಸಯ್ಯ. ಇವರ ಕರ್ತನೆ ಕೊರತೆಗಳೆಲ್ಲ ನೀಗಿಸಯ್ಯ. ಹೌದು ಕರ್ತನೆ, ಈ ಒಂದು ಪರಿಶುದ್ಧ ವಾರದ ಮೊದಲನೆಯ ದಿವಸದಲ್ಲಿ ಕಾಲಿಡುವಂತೆ ನೀನು ಸಹಾಯ ಮಾಡಿದ್ದೀವಿ. ಸ್ತೋತ್ರಗಳಪ್ಪ. ಹೌದು ಕರ್ತನೆ ಸ್ವಾಮಿ ದೇವರೇ, ಅದ್ಭುತವಾಗಿ ಎಲ್ಲ ವಿಷಯಗಳನ್ನು ಸಂಗತಿಗಳನ್ನು ಸ್ವಾಮಿ ನಾವು ಕೇಳಿದಂಥವರಾಗಿದ್ದೇವೆ. ನಾವು ಕೈ ಬಿಡಲ್ಪಡಲಾರದ ಹಾಗೆ ದೇವರೇ ನೀನೇ ನಮ್ಮ ಕೈ ಹಿಡಿದು ನಡೆಸಿ ಸ್ವಾಮಿ ಕರ್ತನೆ, ನಿನ್ನ ಒಂದು ಸನ್ನಿಧಾನದಲ್ಲಿ ಸ್ವಾಮಿ ಸೇರಿಸಿಕೊಂಡು ಆತ್ಮಮೋಕ್ಷದ ಒಂದು ಸ್ಥಿತಿಯಲ್ಲಿ ನಮ್ಮೆಲ್ಲರನ್ನ ಇರಿಸಿ ನಡೆಸ್ತಾ ಬರಬೇಕೆಂಬುದಾಗಿ ಎಲ್ಲರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಸ್ವಾಮಿ. ಇವರಲ್ಲಿ ಯಾರು ರೋಗದಿಂದ ಬಳಲ್ತಾ ಇದ್ದರು ಕರ್ತನೆ, ಅನಾರೋಗ್ಯದಲ್ಲಿದ್ದಾರೋ, ಬಾಧೆಗಳಲ್ಲಿದ್ದಾರೋ, ಅಸ್ವಸ್ಥತೆಯಲ್ಲಿದ್ದಾರೋ ಸ್ವಾಮಿ, ಪ್ರತಿಯೊಬ್ಬರನ್ನ ಮುಟ್ಟಯ್ಯ, ತಾಕಯ್ಯ, ಸ್ವಸ್ಥತೆಯನ್ನು ದಯಪಾಲಿಸು ಸ್ವಾಮಿ. ಎಲ್ಲ ನಿನ್ನ ಚಿತ್ತ ಇವರ ಜೀವಿತದಲ್ಲಿ ನೆರವೇರಿಸಿ ನಡೆಸಿ ಮೈಮೊಂದುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸಬೇಕು, ಅಲಂಕರಿಸಿ ಬಲಪಡಿಸಬೇಕು. ಕೂಡಿ ಬಂದಿರುವ ಇವರ ಸಂಘಗಳಲ್ಲಿ ಸಕಲ ಸದ್ಭಕ್ತರ ಸಂಘ, ಪ್ರಪಂಚದ ಎಲ್ಲ ಮನುಷ್ಯರ ಸಂಘಗಳಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ.